ರಘುವರೇ ನಮಸ್ಕಾರ. ನಾವು ಈ ದಿನ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಪಟ್ನಾಯಕನಹಳ್ಳಿಯ ಸ್ಫಟಿಕಪುರಿ ಮಹಾಸಂಸ್ಥಾನ ಇಲ್ಲಿ ಇರುವಂತಹ ಓಂಕಾರೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಇದ್ದೇವೆ. ಇದು ಸುಮಾರು 300-400 ವರ್ಷಗಳ ಸುದೀರ್ಘವಾದ ಇತಿಹಾಸವನ್ನು ಹೊಂದಿರುವಂತಹ ಒಂದು ದೇವಾಲಯ. ಶಿವನ ರೂಪದಲ್ಲಿರುವಂತಹ ಶಿವಲಿಂಗವನ್ನು ನಾವಿಲ್ಲಿ ಪೂಜೆಯನ್ನು ಮಾಡುವಂಥದ್ದು. ಇಲ್ಲಿ ಇದರದೇ ಆದಂತಹ ಒಂದು ಶಕ್ತಿ ಇರುವಂಥದ್ದು. ಸಾಕಷ್ಟು ಜನ ತಮ್ಮ ಬೇಡಿಕೆಗಳನ್ನ ಪೂರೈಸೋದಕ್ಕೋಸ್ಕರ ಇಲ್ಲಿ ಹರಕೆಗಳನ್ನು ಕಟ್ಟಿಕೊಂಡು ಈ ಒಂದು ದೇವಾಲಯಕ್ಕೆ ಬರುವಂಥದ್ದು. ಸಾಕಷ್ಟು ಶಕ್ತಿಶಾಲಿಯಾಗಿರುವಂಥ ಒಂದು ಈ ದೇವಾಲಯ. ಇಲ್ಲಿ ಪ್ರತಿ ವರ್ಷವೂ ಸಹ ಒಂದು ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೀತದೆ. ಇಲ್ಲಿ ಲಕ್ಷಾಂತರ ಭಕ್ತರು ಸಮ್ಮುಖದಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಕೂಡ ಭಾಗಿಯಾಗಿ ಒಂದು ಕಲ್ಲುಗಾಲಿ ರಥೋತ್ಸವ ಇಲ್ಲಿ ತುಂಬ ವಿಜೃಂಭಣೆಯಿಂದ ಶೂನ್ಯ ಮಾಸದಲ್ಲಿ ಇಲ್ಲಿ ನಡೆಯುತ್ತೆ. ಮಠದ ಆರಾಧ್ಯ ದೈವ ಓಂಕಾರೇಶ್ವರ ಸ್ವಾಮಿ ಆಗಿರೋದ್ರಿಂದ ಪ್ರತಿ ಸೋಮವಾರವೂ ಸಹ ಇಲ್ಲಿ ಮಠದ ಪೀಠಾಧಿಪತಿಗಳಾದ ನಂಜಾವಧೂತ ಶ್ರೀಗಳ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೂರಾರು ಭಕ್ತರ ಸಮ್ಮುಖದಲ್ಲಿ ಪೂಜೆ ಕಾರ್ಯಗಳು ನೆರವೇರುತ್ತೆ. ರಘುವರೇ, ಈ ಒಂದು ಪುರಾತನವಾದಂತಹ ದೇವಸ್ಥಾನದಲ್ಲಿ ಒಳಗಡೆ ಎಲ್ಲ ವಿಶೇಷತೆಗಳಿದೆ ಅನ್ನೋದನ್ನು ನಾನು ತೋರಿಸ್ತೀನಿ. ಒಳಗಡೆ ಬನ್ನಿ. ರಘುವರೇ, ಇವತ್ತು ಈಗ ಏನಿಲ್ಲಿ ನೋಡ್ತಾ ಇದ್ದೀವಿ, ಈ ಒಂದು ಮಠದ ಮೊದಲನೇ ಪೀಠಾಧಿಪತಿಗಳಾದಂತಹ 1ನೇ ನಂಜಾವಧೂತ ಸ್ವಾಮೀಜಿಯವರು ಜೀವಂತ ಸಮಾಧಿಯಾಗಿರುವಂತಹ ಒಂದು ಸ್ಥಳ ಇದು. ಇಲ್ಲಿ ಪ್ರತಿ ವರ್ಷವೂ ಸಹ ಜಾತ್ರಾ ಸಮಯದಲ್ಲಿ ವಿಶೇಷವಾಗಿ ಪೂಜೆ ಕಾರ್ಯಗಳು ನಡೀತದೆ. ಜೊತೆಗೆ ಪ್ರತಿ ಗುರುವಾರವೂ ಸಹ ಎಂದಿನಂತೆ ಇಲ್ಲಿ ನೂರಾರು ಭಕ್ತರ ಸಮ್ಮುಖದಲ್ಲಿ ನಮ್ಮ ಮಠದ ಪೀಠಾಧಿಪತಿಗಳಾದಂತಹ ನಂಜಾವಧೂತ ಶ್ರೀಗಳ ಸಮ್ಮುಖದಲ್ಲಿ ಪೂಜಾ ಕಾರ್ಯಗಳು ನಡೀತಾ ಹೋಗುತ್ತೆ. ರಘುವರೇ, ನಾವು ಇಲ್ಲಿ ಏನು ನೋಡ್ತಾ ಇದ್ದೀವಿ, ಇದು ಮಠದ ಆರಾಧ್ಯ ದೈವವಾದಂತಹ ಓಂಕಾರೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ನಾವು ಈಗ ಇದ್ದೀವಿ. ಇಲ್ಲಿ ಪ್ರತಿ ಸೋಮವಾರವೂ ಸಹ ವಿಶೇಷ ಪೂಜಾ ಕೈಂಕರ್ಯಗಳು ನಂಜಾವಧೂತ ಶ್ರೀಗಳ ನೇತೃತ್ವದಲ್ಲಿ ಸಮ್ಮುಖದಲ್ಲಿ ನಡೆಯುತ್ತೆ. ನೂರಾರು ಭಕ್ತರು ಇಲ್ಲಿಗೆ ಬರುವಂಥದ್ದು. ಹಾಗೆ ಅನೇಕ ಜನ ಭಕ್ತರು ತಮ್ಮ ಕಷ್ಟ ಸುಖಗಳನ್ನು ಹೊತ್ತು ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಅನೇಕ ಜನರಿಗೆ, ಸಾಕಷ್ಟು ಜನರಿಗೆ ಒಳ್ಳೆಯದಾಗಿರೋದ್ರಿಂದ ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಬರುವಂಥದ್ದು. ಹಾಗೆ ಜಾತ್ರೆಯೂ ಸಹ ಕಲ್ಲುಗಾಲಿ ರಥೋತ್ಸವ ಕೂಡ ತುಂಬ ಯಶಸ್ವಿಯಾಗಿ ನಡೆಯುವಂಥದ್ದು. ಪ್ರತಿದಿನ ಬೆಳಗಿನ ಜಾವ ಇಲ್ಲಿ ಪೂಜೆ ನಡೆಯೋದ್ರ ಜೊತೆಗೆ ಅಭಿಷೇಕ, ಅಲಂಕಾರ, ಪೂಜಾ ಕಾರ್ಯಗಳು ಪ್ರತಿದಿನ ಯಶಸ್ವಿಯಾಗಿ ನಡೀತಾ ಹೋಗುತ್ತೆ. ಜೊತೆಗೆ ದಿನಕ್ಕೆ 5 ಬಾರಿ ಪೂಜೆಯೂ ಸಹ ಇಲ್ಲಿ ನಡೆಯುವಂಥದ್ದು ಈ ಒಂದು ಕ್ಷೇತ್ರದ ವಿಶೇಷತೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ರಘುವರೇ, ಏನು ದೇವಾಲಯವನ್ನು ನೋಡಿವಿ, ದೇವಾಲಯದ ಬಲಭಾಗದಲ್ಲೇ ಅತ್ಯಂತ ಪುರಾತನವಾಗಿ ವಿಶೇಷವಾದ ಕೆತ್ತನೆಯನ್ನು ಒಳಗೊಂಡಿರುವಂತಹ ಶಿವಲಿಂಗವನ್ನು ಇಲ್ಲಿ ನಾವು ಕಾಣಬಹುದು. ಸೋಮವಾರ ವಿಶೇಷ ಪೂಜೆಯನ್ನು ಮಾಡೋದರ ಜೊತೆಗೆ ಪ್ರತಿದಿನವೂ ಸಹ ಇದಕ್ಕೆ ಪೂಜೆಯನ್ನು ಮಾಡಲಾಗುತ್ತೆ. ಈ ಪೀಠದ ಮೊದಲನೇ ಶ್ರೀಗಳಾದಂತಹ ನಂಜಾವಧೂತ ಮಹಾಸ್ವಾಮೀಜಿಯವರ ಗುರುಗಳಾದಂತಹ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮೀಜಿಯವರ ಗದ್ದಿಗೆಯನ್ನು ನಾವು ಇಲ್ಲಿ ಕಾಣಬಹುದು. ಇಲ್ಲಿಗೂ ಸಹ ವಿಶೇಷವಾದಂತಹ ಪೂಜಾ ಕಾರ್ಯಗಳು ನಿತ್ಯ ನಡೀತಾ ಹೋಗುತ್ತೆ. ಶ್ರೀಮಠವು ಅವಧೂತ ಪರಂಪರೆಯನ್ನು ಹೊಂದಿರುವುದರಿಂದ ಅವಧೂತ ಪರಂಪರೆಯ ಆರಾಧ್ಯ ದೈವ ದತ್ತಾತ್ರೇಯ ಸ್ವಾಮಿಯವರಾಗಿರೋದ್ರಿಂದ ಇಲ್ಲಿ ದತ್ತಾತ್ರೇಯ ಸ್ವಾಮಿಯವರ ಮೂರ್ತಿಯನ್ನು ಸಹ ನಾವು ಇಲ್ಲಿ ಕಾಣಬಹುದು. ರಾಜ್ಯದ ಕೆಲವು ಸ್ಥಳಗಳಲ್ಲಿ ಈ ಒಂದು ದತ್ತಾತ್ರೇಯ ಸ್ವಾಮಿಯ ಸನ್ನಿಧಿಯನ್ನು ನಾವು ನೋಡ್ಬೋದು. ಅದು ಕೂಡ ವಿಶೇಷತೆ ಇರುವಂಥದ್ದು. ನಾವು ಈಗಾಗಲೇ ಸಾಕಷ್ಟು ದೇವಸ್ಥಾನಗಳನ್ನು, ಇಲ್ಲಿರುವಂಥ ದೇವಾಲಯಗಳನ್ನೇ ನೋಡ್ಕೊಳ್ತಾ ಬಂದರೆ ಎಲ್ಲ ದೇವಾಲಯದಲ್ಲೂ ಸಹ ತಣ್ಣನೆಯ ವಾತಾವರಣ ಇದ್ದರೂ ಸಹ ಇಲ್ಲಿ ದತ್ತಾತ್ರೇಯವರ ದೇವಸ್ಥಾನದಲ್ಲೇ ಇಲ್ಲಿ ಶ್ವಾನಗಳು ಮಲಗಿರೋದನ್ನು ನಾವು ಕಾಣ್ಬೋದು. ಹಾಗೆ ನಮ್ಮ ದತ್ತಾತ್ರೇಯ ಸ್ವಾಮಿಯವರ ಪಾದಗಳ ಬಳಿ ಸಹ ಈ ಒಂದು ಶ್ವಾನಗಳ ಕೆತ್ತನೆಯನ್ನು, ಹಾಗೆ ಹಸುಗಳ ಕೆತ್ತನೆಯನ್ನು ನಾವು ಸಹ ಇಲ್ಲಿ ಕಾಣಬಹುದು. ಅತ್ಯಂತ ಪ್ರಸಿದ್ಧಿ ಮತ್ತು ಪ್ರಖ್ಯಾತಿಯನ್ನು ಪಡೆದಿರುವಂಥ ಒಂದು ಶ್ರೀ ಕ್ಷೇತ್ರ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಪ್ರತಿ ಗುರುವಾರವೂ ಸಹ ಪಂಚಾಮೃತ ಅಭಿಷೇಕವನ್ನು ಶ್ರೀಗಳ ನೇತೃತ್ವದಲ್ಲಿ ಸಮ್ಮುಖದಲ್ಲಿ, ಜೊತೆಗೆ ಗುರುವಾರವೂ ಸಹ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ನಡೆಯುವುದನ್ನು ನಾವು ಇಲ್ಲಿ ವಿಶೇಷವಾಗಿ ಕಾಣಬಹುದು. ಈಗ ತಾನೇ ದತ್ತಾತ್ರೇಯ ಸ್ವಾಮಿಯವರ ದರ್ಶನ ಕೂಡ ಮಾಡಿದ್ದೀವಿ. ಈಗ ಮುಂದೆನೇ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದ ಮುಂದೆಗಡೆ ಒಂದು ಗೋಶಾಲೆಯೂ ಕೂಡ ಶ್ರೀಮಠ ನಡೆಸ್ತಾ ಇದೆ. ಆ ಗೋಶಾಲೆಯಲ್ಲಿ ಒಂದು 5 ಥರದ ದೇಶಿ ತಳಿಗಳ ಹಸುಗಳನ್ನು ಸಾಕ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಪುಂಗನೂರು,
ತಿರುಪತಿ ತಿಮ್ಮಪ್ಪನಿಗೆ ಈ ಪುಂಗನೂರು ಹಸುವಿನ ಹಾಲಿನಿಂದಲೇ ಸಹ ಅಭಿಷೇಕವನ್ನು ಮಾಡ್ತಾರೆ. ಮತ್ತು ಎರಡನೇದಾಗಿ ಗೀರ್ ಹಸು ಅದು ಹಾಲನ್ನು ಕೊಡ್ತದೆ ಮತ್ತು ತುಂಬ ಅದು ಆರೋಗ್ಯಕರವಾದಂಥ ಹಾಲು ಕೂಡ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಹಳ್ಳಿಕಾರ್, ನಮ್ಮ ಕರ್ನಾಟಕದ ಹಳ್ಳಿಕಾರ್ ಹಸುಗಳನ್ನೂ ಕೂಡ ಸಾಕ್ತಾ ಇದ್ದೀವಿ. ಮತ್ತು ಇನ್ನೊಂದು ಸಾಯಿವಾಲ್ ಹಸು ಸಾಕ್ತಾ ಇದ್ದೀವಿ. ಮತ್ತು ಮಲೆನಾಡು ಗಿಡ್ಡ ಹಸುಗಳ್ನು ಕೂಡ ಇಲ್ಲಿ ಸಾಕ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ತುಂಬ ಹಸುಗಳು ತುಂಬ ಕೂಡ ಇಲ್ಲಿ ಓಡಾಡ್ತಾ ಇರ್ತವೆ. ಮಠದ ಆವರಣದಲ್ಲಿ ಪೂಜೆಗೆ ಅಂತ ಅಷ್ಟೇ ಬಳಸ್ತೀವಿ. ಇದನ್ನು ಹಾಲನ್ನು ಯಾವುದೇ ಕಾರಣಕ್ಕೂ ನಾವು ಯಾವ ಹಸುನಲ್ಲೂ ಹಾಲನ್ನು ಕರೆಯೋದಿಲ್ಲ. ಈಗ ನೋಡ್ತಾ ಇರುವಂಥದ್ದು ಶ್ರೀ ಓಂಕಾರೇಶ್ವರ ಸ್ವಾಮಿಯ ದೇವಸ್ಥಾನದ ಎಡಭಾಗದಲ್ಲಿ ಒಂದು ಬಾವಿಯನ್ನು ನೋಡ್ಬೋದು ನಾವು. ಈ ಬಾವಿಯಲ್ಲಿ ಸತತವಾಗಿ 365 ದಿನಗಳ ಕಾಲ ನೀರು ಇದ್ದೇ ಇರುತ್ತೆ. ಬಟ್ ಆ ನೀರನ್ನು ನಾವು ಅಭಿಷೇಕಕ್ಕೂ ಸಹ ಬಳಸ್ತೀವಿ. ಮತ್ತು ಇನ್ನೊಂದು ಏನಂದರೆ ವಿಶೇಷ, ಇದರಲ್ಲಿ ನಮ್ಮ ಜಾತ್ರಾ ಸಂದರ್ಭದಲ್ಲಿ ಗಂಗಾಭವಾನಿ ಪೂಜೆಗೆ ಇದೇ ಬಾವಿಯಿಂದಲೇ ನೀರನ್ನು ತೆಗೆದು ನಾವು ಗಂಗಾಭವಾನಿ ಪೂಜೆಯನ್ನು ಮಾಡ್ತೀವಿ. ವಿಶೇಷವಾಗಿ ಜಾತ್ರೆಯ ಮೊದಲ ದಿನದಂದು ಗಂಗಾಭವಾನಿ ಪೂಜೆಯನ್ನು ಸಹ ಈ ಸ್ಥಳದಲ್ಲೇ ನಾವು ಮಾಡ್ತಾ ಹೋಗ್ತೀವಿ. ಶ್ರೀಮಠಕ್ಕೆ ನಾವು ತುಂಬ ಚಿಕ್ಕವರಿದ್ದಂಥ ಸಂದರ್ಭದಿಂದಲೂ ಕೂಡ ಇಲ್ಲಿಗೆ ಬರ್ತಾ ಇರುವಂಥದ್ದು. ನಮ್ಮ ತಂದೆಯ ತಾಯಿಯವರಾಗ್ಬೋದು, ನಮ್ಮ ತಾತ ಅಜ್ಜಿಯವರಾಗ್ಬೋದು, ಆಗಿನ ಸಂದರ್ಭದಿಂದಲೂ ಸಹ ಇಲ್ಲಿ ನಾವು ನಡ್ಕೊಳ್ತಾ ಇರುವಂಥದ್ದು. ಇಲ್ಲಿ ಒಂದು ಶಕ್ತಿ ಈ ಒಂದು ಕ್ಷೇತ್ರಕ್ಕೆ ಇದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಜೊತೆಗೆ ಇಲ್ಲಿಗೆ ಎಲ್ಲರೂ ಸಹ ಒಮ್ಮೆ ಭೇಟಿಯನ್ನು ಕೊಟ್ಟರೆ ಈ ಪೀಠದ ಈ ಒಂದು ಶಕ್ತಿ, ಕ್ಷೇತ್ರದ ಶಕ್ತಿ ಏನು, ಮಹಿಮೆ ಏನು ಅನ್ನೋದು ಎಲ್ರಿಗೂ ಸಹ ಗೊತ್ತಾಗುತ್ತೆ ಅಂತ ಹೇಳ್ತಾ, ನೀವು ಬೆಂಗಳೂರಿಂದ ಶ್ರೀ ಕ್ಷೇತ್ರಕ್ಕೆ ಬರ್ತಾ ಇದ್ದೀರಾ ಅಂದರೆ ತುಮಕೂರಿಂದ ಶಿರಾಯಿಂದ 15 ಕಿಲೋಮೀಟ್ರು ದೂರದಲ್ಲಿರುವಂಥದ್ದು. ನೀವು ಚಿತ್ರದುರ್ಗದ ಕಡೆಯಿಂದ ಬರ್ತಾ ಇದ್ದೀರಾ ಅಂದರೆ ಹಿರಿಯೂರು, ಶಿರಾ ತಾಲೂಕು ಕೇಂದ್ರದಿಂದ 15 ಕಿಲೋಮೀಟ್ರ್ ಇದೆ. ಜೊತೆಗೆ ಶ್ರೀ ಕ್ಷೇತ್ರಕ್ಕೆ ಪಕ್ಕದ ಆಂಧ್ರ ಪ್ರದೇಶದಿಂದನೂ ಸಹ ಬರೋದಕ್ಕೆ ಅವಕಾಶಗಳಿದೆ. ಇಲ್ಲಿನ ಪವಾಡಗಳು ಹಾಗೂ ಈ ಶ್ರೀ ಕ್ಷೇತ್ರದ ದೇವರ ಕೃಪೆಗೆ ಎಲ್ಲರೂ ಸಹ ಪಾತ್ರರಾಗಿ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಎಲ್ರಿಗೂ ಸಹ ಧನ್ಯವಾದಗಳು.